ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು ವಿಧಿವಶರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಹಿಡಿದಿದ್ದಾರೆ. ಖ್ಯಾತ ಗಾಯಕಿ ಆಶಾ ಭೋಸ್ಲೆ 92 ವರ್ಷದವರು ವಿಧಿವಶರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನ ಹಿಡಿದಿದ್ದಾರೆ. ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. 12,000 ಹಾಡುಗಳಿಗೆ ಧ್ವನಿಯಾಗಿದ್ದಂತಹ ಆಶಾ ಭೋಸ್ಲೆ ಇನ್ನು ಮುಂದೆ ಇರುವುದಿಲ್ಲ. ವಿಶಿಷ್ಟ ಗಾಯನ ಶೈಲಿಗಳಿಂದಲೇ ಆಶಾ ಹೆಸರುವಾಸಿಯಾಗಿದ್ದು, ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳನ್ನೆಲ್ಲ ಪಡೆದಿದ್ದರು. ಆಶಾ ಭೋಸ್ಲೆಗೆ ಒಲಿದು ಬಂದಿದ್ದು ಹಲವು ಪ್ರಶಸ್ತಿಗಳು. ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು ವಿಧಿವಶರಾಗಿದ್ದಾರೆ. ಇನ್ನು ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. 12,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಹಲವು ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ ಮತ್ತು ಸಾಕಷ್ಟು ಹೆಸರುಗಳನ್ನು ಗಳಿಸಿದ್ರು. ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಮುಖ್ಯವಾಗಿ ವಿಶಿಷ್ಟ ಗಾಯನ ಶೈಲಿಯಿಂದಲೇ ಇವರು ಆಶಾ ಅವರು ಹೆಸರುವಾಸಿಯಾಗಿದ್ದರು. ಅವರದೇ ಆದಂತಹ ಒಂದು ಶೈಲಿ ಇತ್ತು ಗಾಯನದಲ್ಲಿ. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿದ್ವು. ಪದ್ಮಭೂಷಣ ಆಗಿರ್ಬೋದು, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಆಗಿರ್ಬೋದು, ಈ ರೀತಿಯಾಗಿ ನಾನಾ ಅವಾರ್ಡ್ಗಳಿಗೂ ಸಹಿತ ಇವರ ಪಾಲಾಗಿತ್ತು. ಅಂತಹ ಒಬ್ಬ ಖ್ಯಾತ ಗಾಯಕಿ ಈಗ ವಿಧಿವಶರಾಗಿದ್ದಾರೆ, ನಿಧನರಾಗಿದ್ದಾರೆ. ಹೃದಯಾಘಾತದ ಸಮಸ್ಯೆಯಿಂದಾಗಿ ಚಿಕಿತ್ಸೆ ಫಲಿಸದೆ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಅವರು ಈಗಾಗಲೇ 12,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರದೇ ಆದಂತಹ ಒಂದು ಶೈಲಿಯಲ್ಲಿ ಗಾಯನವನ್ನು ಮಾಡ್ತಾ ಇದ್ರು. ಅದರಿಂದ ಸಾಕಷ್ಟು ಹೆಸರನ್ನು ಗಳಿಸಿದ್ರು. ಈಗಾಗಲೇ 7 ದಶಕಗಳಿಂದಲೂ ಸಹಿತ, ಅಂದರೆ ಹಲವಾರು ವರ್ಷಗಳಿಂದ 70 ವರ್ಷಗಳಿಂದ ಈ ಒಂದು ಸಿಂಗಿಂಗ್ನ ಇಂಡಸ್ಟ್ರಿನಲ್ಲಿ ಇದ್ದಂಥವರು. ಅಂತಹ ಒಬ್ಬ ಖ್ಯಾತ ಗಾಯಕಿ ಇನ್ನು ಮುಂದೆ ಇಲ್ಲ ಅನ್ನೋದೇ ಒಂದು ಕಡೆ ಬೇಸರ ಉಂಟಾಗ್ತಾ ಇದೆ. ಅವರ ಅಭಿಮಾನಿಗಳಿಗೂ ಸಹಿತ ತುಂಬಾ ಬೇಸರ ಉಂಟಾಗ್ತಾ ಇದೆ. ಯಾಕೆಂತಂದರೆ 70 ವರ್ಷಗಳಿಂದ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಹೀಗಿರಬೇಕಾದ್ರೆ ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರು ಹೃದಯಾಘಾತದ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಈಗಾಗಲೇ ಚಿಕಿತ್ಸೆ ಫಲಿಸದೆ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನರಾಗಿದ್ದಾರೆ. ಅತ್ಯುನ್ನತವಾದಂತಹ ಕಲಾವಿದೆ ಈಗ ದಿಢೀರನೇ ಈ ರೀತಿಯಾಗಿ ವಿಧಿವಶರಾಗಿದ್ದಾರೆ. ಹೃದಯಾಘಾತದ ಸಮಸ್ಯೆಯಿಂದಾಗಿ ನಿಧನರಾಗಿರುವಂಥದ್ದು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ. 92 ವರ್ಷದ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು ಎದೆ ಸೋಂಕು ಮತ್ತು ಹೃದಯದ ಸ್ತಂಭನದ ಕಾರಣದಿಂದಾಗಿ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರಿಗೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದರೂ ಕೂಡ ಆರೋಗ್ಯ ಸ್ಥಿರವಾಗಿರುವಂತಹ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಈಗಾಗಲೇ ಅವರು ನಿಧನರಾಗಿದ್ದಾರೆ. ಇಂದಿನ ಬೆಳಗ್ಗೆ ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಹರಿದಾಡ್ತಾ ಇದೆ. ವಿಶಿಷ್ಟ ಗಾಯನದಲ್ಲಿ, ಅಂದರೆ ಅವರದ್ದೇ ಆದಂತಹ ಒಂದು ಶೈಲಿ ಇತ್ತು ಗಾಯನದಲ್ಲೂ ಸಹಿತ. ಅಂತಹ ಆಶಾ ಭೋಸ್ಲೆ ಅವರು ಈಗ ದಿಢೀರನೇ ವಿಧಿವಶ, ಅಂದರೆ ನಿಧನರಾಗಿರುವಂಥದ್ದು ಎಲ್ಲರಿಗೂ ಕೂಡ ಅಚ್ಚರಿಯ ಒಂದು ಸಂಗತಿ ಅಂದರೂ ಕೂಡ ತಪ್ಪಾಗೋದಿಲ್ಲ. 92 ವರ್ಷದವರು ಇವರ 92 ವರ್ಷದಲ್ಲಿ 70ಕ್ಕೂ ಹೆಚ್ಚು ವರ್ಷಗಳು ಇವರು ಗಾಯನದಲ್ಲಿಯೇ ಕಳೆದಿದ್ದಾರೆ. ಸಾಕಷ್ಟು ಅದ್ಭುತವಾದಂತಹ ಗೀತೆಗಳನ್ನು ಇವರು ಹಾಡಿದ್ದಾರೆ. 12,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಇವರದೇ ಆದಂತಹ ಒಂದು ಶೈಲಿಯನ್ನು ರೂಪಿಸಿಕೊಂಡಿದ್ದರು ಗಾಯನದಲ್ಲಿ. ಸಾಕಷ್ಟು ಹೆಸರನ್ನು ಗಳಿಸಿದಂತಹ ಆಶಾ ಭೋಸ್ಲೆ ಅವರು ಇಂದಿನ ದಿನ ಹೃದಯಾಘಾತದ ಸಮಸ್ಯೆಯಿಂದಾಗಿ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನು ಹಿಡಿದಿದ್ದಾರೆ. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿದ್ವು. ದಾದಾ ಸಾಹೇಬ್ ಫಾಲ್ಕೆ ಆಗಿರ್ಬೋದು, ಪದ್ಮಭೂಷಣ ಆಗಿರ್ಬೋದು, ಇದೇ ರೀತಿಯಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಇವರಿಗೆ ಲಭಿಸಿದ್ವು. ಅಂತಹ ಒಬ್ಬ ಮಹಾನ್ ಗಾಯಕಿ ಇಂದಿನ ದಿವಸ ನಿಧನರಾಗಿರುವಂಥದ್ದು ಎಲ್ಲರಿಗೂ ಕೂಡ ಒಂದು ಬೇಸರದ ಸಂಗತಿ, ನೋವು ಉಂಟು ಮಾಡುವಂತಹ ಒಂದು ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದರೆ 1, 2, 100, 500, 1000 ಹಾಡುಗಳನ್ನು ಹಾಡೋದನ್ನ ನಾವು ಕೇಳಿರ್ತೀವಿ. 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಇವರು ಕೂಡ ಸಾಕಷ್ಟು ಹಾಡುಗಳನ್ನು ಹಾಡೋದ್ರಲ್ಲಿ ಇವರದೇ ಆದಂಥ ಒಂದು ಶೈಲಿ ಕೂಡ ಇತ್ತು. ಸೊ ಹೀಗಿರಬೇಕಾದ್ರೆ ನಿಧನರಾಗಿರುವಂಥದ್ದು ಒಂದು ಕಡೆ ಎಲ್ಲರಿಗೂ ಕೂಡ ಬೇಸರ ಉಂಟಾಗ್ತಾ ಇದೆ.